ಅಪ್ಪನ್ ಮೀಟ್ ಮಾಡ್ಬೇಕು ಅಂತ ಹುಡುಗಿ. So hi, hello all my fans, welcome back to my new another crazy vlog guys. ಇವತ್ತು ವಿಡಿಯೋ ಶೂಟ್ ಇತ್ತು, ವಿಡಿಯೋ ಶೂಟ್ಗೆ ಹೋಗ್ತಾ ಇದೀವಿ ಗೈಸ್. ನಾನು ನಮ್ಮ ಫ್ರೆಂಡ್ ಬರ್ತಾನೆ ಈಗ, ಬಂದ್ಮೇಲೆ ಹೋಗಲ್ಲ ಗೈಸ್. ಅಲ್ಲ ಗೈಸ್ ನೋಡಿ, ಇವತ್ತು ಹುಡುಗರು ಬಿಲ್ಲಿ ಹೆಂಗ್ ಹೊಡಿತಾರೆ ಗೈಸ್. ಇವೇಜ ನಮಗೆ ಸೈಕಲ್ ತುಳಿಯಕ್ಕೂ ಗೊತ್ತಿಲ್ಲ. ಗೈಸ್ ನೋಡಿ ಎಂತ ಕಲೆ ಇವು ಹುಡುಗರ್ದು, ಈ ಏಜಲ್ಲಿ ವಿಲಿ ಹೊಡಿತಾರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಹೊಡಿಬಾರ್ಲಾ? ಹಾ ಜುಮಕ್ ಮೊದಲು ಗೈಸ್ ಇಲ್ಲಿ ನೋಡಿ ಗೈಸ್ ಹೆಂಗ್ ಹೊಡಿತಾವ್ರೆ ವಿಲಿ. ಚಿಕ್ಕ ಹುಡುಗರದ್ದು ಅಬ್ರಾ ಮಾಡ್ಕೊಂಡ್ ಸಾಕ್ಬಿಡು. No location, no feeling, only willing. ವಾ ಗೈಸ್ ವಿಡಿಯೋ ಶೂಟ್ ಮಾಡಕ್ಕೆ ಹೋಯ್ತಾ ಇದೀವಿ ಅಂತ ಹೇಳ್ವಲ್ಲ, ಹಂಗ ಅಂದವೇ ವಿಡಿಯೋ ಶೂಟ್ ಮಾಡಕ್ಕೆ ಅಂತ ಬಂದು ನೋಡ್ರಿ, ಎಲ್ಲಾ ವೀಲಿ ಗೀಲಿ ಎಲ್ಲ ಹೊಡಿತಾ ಇದ್ರು ಗೈಸ್. ತಪ್ಪಲ್ಲ, ಅದು ಸ್ಕಿಲ್ಸು, ನಮಗೂ ಗೊತ್ತು, ಅರ್ಥ ಆಗುತ್ತೆ. ಅಂಡ್ ನಾವು ಒಂದು ಟೈಮಲ್ಲಿ ಹೊಡೆದಿದ್ದೀವಿ, ಬಟ್ ಜಾಸ್ತಿ ಅದು ಬೇಡ ಗೈಸ್. ಅಂಡ್ ಮನೇಲಿ ಅಪ್ಪ ಅಮ್ಮ ಎಲ್ಲ ಕಾಯ್ತಾ ಇರ್ತಾರೆ, ಒಂದು ನಂಬಿಕೆ ಇಟ್ಟಿರ್ತಾರೆ, ಈಚೆಗೆ ಹೋದ್ ಮಕ್ಳು ವಾಪಸ್ ಬಿಡ್ತಾರೆ ಅಂತ. ಹೆಚ್ಚು ಕಮ್ಮಿ ಆದ್ರೆ ಏನು ಇರುತ್ತೆ ಹೇಳಿ ಗೈಸ್. ಹಂಗೆ ರೈಲ್ವೆ ಸ್ಟೇಷನ್ಗೆ ಅಂತ ಬಂದು ನೋಡ್ರೆ ಹುಡ್ಗಿರೆಲ್ಲ ನಮ್ಮನ್ನೇ ನೋಡ್ತೀವಿ. ಆಮೇಲೆ ಯಾಕೆ ಹಿಂಗ್ ನೋಡ್ತಾರೆ ಅಂತ ನೋಡ್ರೆ ಗೈಸ್, ಅವ್ರು ನಮ್ಮನ್ನ ನೋಡ್ತಾ ಇಲ್ಲ, ಕೈಯಲ್ಲಿರೋ ಹೂವ ನೋಡ್ತಾರೆ ಗೈಸ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಬಿಡ್ತು ಅಂದ್ರೆ ಗೈಸ್ ಹೇಳ್ಕೋಬಾರ್ದು, ಹಂಗ ಅಷ್ಟು ಚೀಪ್ ಅನಿಸ್ಬಿಡ್ತು ಗೈಸ್. ಗುಡ್ ಮಾರ್ನಿಂಗ್ ಗೈಸ್. ನೈಟು ವಿಡಿಯೋ ಶೂಟ್ ಮುಗಿಸ್ಕೊಬಂದು, ಬಟ್ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸ್ವಲ್ಪ ನೈಟೆಲ್ಲ ಕೆಲಸ ಇತ್ತು. ಆ್ಯಂಡ್ ಇವಾಗ ವ್ಲಾಗ್ ಮಾಡ್ತಾ ಇದ್ದೀನಿ. ಚಿಕನ್ ತರಬೇಕಂತೆ ಗೈಸ್. ಚಿಕನ್ ತಂದಮೇಲೆ ಮತ್ತೆ ಕಟಿಂಗ್ ಬೇರೆ ಹೋಗ್ಬೇಕು. ತುಂಬ ಕೆಲಸ ಐತೆ. ಬನ್ನಿ, ತುಂಬ ಕೆಲಸ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ ಕಟಿಂಗ್ ಮಾಡಿಸ್ಕೊಂಡು. ಗೈಸ್ ಇವಾಗ ಚಿಕನ್ ತಂದ್ಬಿಟ್ಟೆ ಮನೆಗೆ. ಅವ್ರ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಆ್ಯಂಡ್ ನಾನು ಟೈಮ್ ನೋಡಿದ್ರೆ 12 ಗಂಟೆ ಆಗಿತ್ತು. ನಾಷ್ಟ ಬೇರೆ ಮಾಡಿಲ್ಲ. ಇವಾಗ ಹಂಗೆ ನಾಷ್ಟ ಮಾಡ್ಕೊಂಡು ಕಟಿಂಗಿಗೆ ಹೋಗ್ಬೇಕು. ಹೋಗ್ಬಿಟ್ಟು ಬಂದು ಸಿಗ್ತೀನಿ ಗೈಸ್. ಮಚ್ಚ 4 ದಿವಸದಿಂದ ಸತತ ಪ್ರಯತ್ನ ಮಾಡ್ತಾ ಇದ್ದೀನಿ ಕಟಿಂಗ್ ಮಾಡಿಸ್ಬೇಕು ಅಂತ. ಇವತ್ತೇ ಕಟಿಂಗ್ ಮಾಡ್ಸೋಕ್ಕಾಗಿರೋದು ಗೈಸ್. BMW ಬೈಕ್ ನೋಡಿದ್ದೀರಾ, ಕಾರ್ ನೋಡಿದ್ದೀರಾ, ಇಲ್ಲಿ ನೋಡಿ ಗೈಸ್ BMW ಆಟೋ. ವಿಡಿಯೋ ಶೂಟ್ಗೆ ಅಂತ ಹೋದು ನೋಡ್ರೆ ಅಲ್ಲಿ ಜಿಮ್ಮೆ ಕ್ಲೋಸ್ ಆಗಿಬಿಟ್ಟಿತ್ತು. ಇವಾಗ ಸಂಡೇ. ನಮ್ಮ ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಣ್ಣ ಇದ್ರೆ ಅಂತ ಹೋದು ನೋಡ್ರೆ ಇರಲಿಲ್ಲ. ಇವಾಗ ನಂದು ಇನ್ನೊಂದು ವಿಡಿಯೋ ಶೂಟ್ ಐತೆ, ಅದು ಮನೇಲೆ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ಗೈಸ್. ಫೈನಲಿ ಮನೇಲಿ ಮಾಡಬೇಕಾಗಿದ್ದು ವಿಡಿಯೋ ಶೂಟ್ ಮುಗೀತು. ಆ್ಯಂಡ್ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಈಚೆ ಹೋಗಿದ್ದೆ. ಆ್ಯಂಡ್ ಅಲ್ಲೇ ಒಂದು ಸ್ಟೇಷನರಿ ಶಾಪ್ಗೆ ಹೋಗಿದೆ. ನನಗೆ ಟೆಕ್ಸ್ಟ್ ಬುಕ್ಸ್ ಬೇಕಿತ್ತು ಕಾಲೇಜ್ಗೆ ಗೈಸ್. ಟೆಕ್ಸ್ಟ್ ಬುಕ್ ಕೇಳಿದ್ರೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕು ಅದ್ರ ಮೇಲಿರೋ MRPಗಿಂತ 20% ಜಾಸ್ತಿ ಆಗುತ್ತೆ ಕಣಪ್ಪ, ಕೊಡ್ಲಾ ಅಂತ ಹೇಳೋದು. ನಾನೇನು ಮಾಡಿದೆ, ಹೌದಾ ಈ ಥರ ಎಲ್ಲ ಇರುತ್ತಾ ಅಂತ ಅಂದ್ಬಿಟ್ಟು ಬೇರೆ ಕಡೆ ಒಂದು 4 ಕಡೆ ಹೋಗಿ ಅಲ್ಲಿ ಲಾಸ್ಟಲ್ಲೂ ಒಂದು ಅಂಗಡಿ ಸಿಕ್ತು. ಅಲ್ಲೋದ್ರೆ ಪುಟ 20% ಡಿಸ್ಕೌಂಟ್ ಐತೆ ಇದಕ್ಕೆ ಅಂತ. ನಿಜ ಎಷ್ಟು ಚೀಪ್ ಅನ್ನಿಸ್ತು ಅಂದರೆ, ಚೆನ್ನಾಗಿ ಬೈಕೋಗ್ಬಿಟ್ಟೆ ಗೈಸ್ ಅವ್ರ ಅಂಗಡಿನ. ಮತ್ತೆ ಹೋಗ್ಲೇಬಾರ್ದು ಅಂತ ಅಂದ್ಬಿಟ್ಟು ಬಂದೆ. ಬೆಳಗ್ಗೆ ಅಂತೂ ಎಂಥ ಪ್ರ್ಯಾಂಕ್ ಆದೆ ಅಂದರೆ, ಎಲ್ಲರೂ ಅವ್ರವ್ರ ಅಣ್ಣಂದಿರ ಫೋಟೋನ ಯಾರ್ದೋ ಫೋಟೋ ಹಾಕೊಂಡವ್ರೆ, ಬಟ್ ಎಲ್ಲ ನನ್ನ ಫ್ರೆಂಡ್ಸೇ. ಆಮೇಲೆ ನೋಡಿದ್ರೆ ಅದು ಹ್ಯಾಪಿ ಬ್ರದರ್ಸ್ ಡೇ ಅಂತ ಹಾಕೋರೆ. ಬಟ್ ನಾನು ನಿದ್ದೆ ಗಣ್ಣಲ್ಲಿದ್ನಲ್ಲ, ಬ್ರದರ್ಸ್ ಡೇನ ಬರ್ತಡೇ ಅಂತ ಓದ್ಬಿಟ್ಟಿದ್ದೆ. ಆಮೇಲೆ ಎಲ್ಲರಿಗೂ ಮೆನ್ಷನ್ ಮಾಡಿ ಅವ್ರ ಫೋಟೋಸ್ನ ಬರ್ಡೇ ಅಂತ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ಅವರೇ ಮೆಸೇಜ್ ಮಾಡ್ತವ್ರಿ, ಬ್ರೋ ಇವತ್ತು ನನ್ನ ಬರ್ಡೇ ಅಲ್ಲ, ಬರ್ತಡೇ ಅಲ್ಲ
ಬ್ರದರ್ಸ್ ಡೇ ಅದಕ್ಕೆ ಓ ಸಾರಿ ಅಂತ ನಾನೇ ಎಲ್ಲ ಮತ್ತೆ ರಿಮೂವ್ ಮಾಡ್ಬಿಟ್ಟು ಸುಮ್ಮನೆ ಅದೇ ಗೈಸ್. ನಿಜ ಬೆಳಿಗ್ಗೆ ಅಂತ ಪ್ರ್ಯಾಂಕ್ ಆಗ್ಬಾರ್ದಿತ್ತು ಲೈಫಲ್ಲಿ. ಈ ತರ ಒಂದು ಪ್ರ್ಯಾಂಕೇ ಆಗಿರ್ಲಿಲ್ಲ, ಬೆಳಗ್ಗೆ ನಿದ್ದೆ ಗಣ್ಣಲ್ಲಿ ಆಗ್ಬಿಟ್ಟಿದ್ದೀನಿ ಗೈಸ್. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು, ಬಾಯ್. ಐ ಲವ್ ಯು ಗೈಸ್.